ಪುನರ್ರಚನೆ ಕಸರತ್ತು ಆರಂಭ ಆಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಸಿಎಂ ಡಿಸಿಎಂ ಕೂಡ ದೆಹಲಿಗೆ ಹೋಗಿ ಬಂದಿದ್ದಾರೆ. ಸಚಿವ ಆಕಾಂಕ್ಷಿಗಳು ಕೂಡ ಒಂದಷ್ಟು ಲಾಭವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಆಕಾಂಕ್ಷಿಗಳಿರೋ ಕಾರಣಕ್ಕಾಗಿ ಒಂದಷ್ಟು ಸಚಿವ ಸಂಪುಟ ಮುಂದಕ್ಕೆ ಹೋಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮಾಗಡಿ ಶಾಸಕರಾದಂಥ ಬಾಲಕೃಷ್ಣ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ನೀವು ಕೂಡ ಗಮನಿಸಿದ್ರಿ ಅನಿಸುತ್ತೆ, ಸಿಎಂ ಡಿಸಿಎಂ ಅವರು ದೆಹಲಿಗೆ ಹೋಗಿದ್ರು, ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂಥ ಒಂದು ಭರವಸೆ ಇತ್ತು. ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಸಿಗ್ತದೆ. ತಮಗೇನಿದೆ ಸರ್ ಮಾಹಿತಿ? ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸಚಿವ ಸಂಪುಟ ಅದು ಮುಖ್ಯಮಂತ್ರಿಗಳಿಗೆ ಮತ್ತು ಹೈಕಮಾಂಡ್ಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಖರ್ಗೆ ಅವರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಅವರು ಅದಕ್ಕೆ ಹೋಗಿದ್ದಾರೆ ಅಂತ ನಮಗಂತೂ ಗೊತ್ತಿಲ್ಲ. ನಿಮ್ಮ ಮಾಧ್ಯಮದಲ್ಲಿ ನೋಡಿ ತಿಳ್ಕೊಂಡಿದ್ದೀವಿ ಸಚಿವ ಸಂಪುಟದ ವಿಚಾರ ಚರ್ಚೆ ಮಾಡಲಿಕ್ಕೆ ಹೋಗಿದ್ದಾರೆ ಅಂತೇಳಿ. ಬಟ್ ಅವರು ಪ್ರಧಾನಿಗಳನ್ನೂ ಕೂಡ ಭೇಟಿ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಮತ್ತು ನಮ್ಮ DCM ಅವರು ಕೂಡ ಬೇರೆ ಬೇರೆ ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ, ನೀರಾವರಿ ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ ಹೋಗಿದ್ದಾರೆ ಅಂತ ನಮಗಿರ್ತಕ್ಕಂಥ ಮಾಹಿತಿ. ನೀವು ಹೇಳೋದು ನೋಡಿದ್ರೆ ಹೋಗವ್ರೆ ಅಂತ, ಬಟ್ ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸರ್, ಮೊನ್ನೆ ರಾಹುಲ್ ಗಾಂಧಿ ಅವ್ರ ಜೊತೆ CM ಅವರು ಭೇಟಿ ಮಾಡಿ ಸಚಿವ ಸಂಪುಟ ಪುನರ್ರಚನೆಗೆ ತಾತ್ವಿಕ ಒಪ್ಪಿಗೆ ತೊಗೊಂಡಿದ್ದಾರೆ. ಖರ್ಗೆ ಅವ್ರ ಜೊತೆ ಮಾತನಾಡಿ ಅನ್ನುವಂಥದ್ದು. ಖರ್ಗೆ ಅವರು ನಾವೆಲ್ಲ ಕೂತು ಚರ್ಚೆ ಮಾಡಿ ಒಂದು ದಿನಾಂಕವನ್ನು ಹೇಳ್ತೇವೆ, ಅವಾಗ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅನ್ನುವಂಥದ್ದು. ಸರ್, ತಾವು ಕೂಡ ಸಚಿವ ಆಕಾಂಕ್ಷಿ ಇದ್ದೀರಿ, ಶುಭ ಸುದ್ದಿ ಸಿಗುತ್ತಾ ಅಂತ ಸರ್? ಅದ್ರ ಬಗ್ಗೆ ನನ್ನನ್ನು ನೀವು ಕೇಳ್ತಕ್ಕಂಥದ್ದು ಅಪ್ರಸ್ತುತ. ಸಚಿವ ಸಂಪುಟದ ವಿಚಾರನ ನನ್ನ ಮೇಲೆ ವಿಶ್ವಾಸ ಇಟ್ಟು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡು ಕೊಟ್ಟರೆ ಸಚಿವ ಕೆಲಸ ಮಾಡ್ತೀವಿ. ಅದನ್ನು ಸರ್ಕಾರಕ್ಕೆ ಗೌರವ ಬರ್ತಕ್ಕಂಥ ರೀತಿಯಲ್ಲಿ ನಿಭಾಯಿಸ್ತೀವಿ. ಅದನ್ನು ಕೊಡದೇ ಹೋದರೂ ಕೂಡ ಗೌರವಯುತವಾಗಿ ನಡ್ಕೋತೀವಿ. ನಮಗೆ ಸರ್ಕಾರ ಭಾಳ ಮುಖ್ಯ. ಈ ಸರ್ಕಾರ ಜನಗಳು ಭಾಳ ಆಕಾಂಕ್ಷೆಯನ್ನು ಇಟ್ಕೊಂಡು ಈ ಸರ್ಕಾರಕ್ಕೆ ಮತ ಹಾಕಿದ್ದಾರೆ. 140 ಜನನ ಗೆಲ್ಲಿಸಿದ್ದಾರೆ. 5 ವರ್ಷಗಳ ಕಾಲ ಸುಭದ್ರವಾದಂಥ ಸರ್ಕಾರವನ್ನು ಕೊಡಬೇಕು ಅಂತಕ್ಕಂಥದ್ದು ನನ್ನ ಅಭಿಲಾಷೆ. ಆ ದಿಕ್ಕಿನಲ್ಲಿ ಸರ್ಕಾರನೂ ಕೂಡ ಕೆಲಸ ಮಾಡ್ತಾ ಇದೆ. ಇಂಥ ಒತ್ತಡದಲ್ಲೂ ಕೂಡ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ವಿಚಾರವನ್ನು ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ನಾನು ಆಕಾಂಕ್ಷಿ ಅಲ್ಲ, ನಾನು ಸನ್ಯಾಸಿ ಅಂತ ಹೇಳಲ್ಲ ನಿಮ್ಮ ಹತ್ರ. ನಾನು ಆಕಾಂಕ್ಷಿ. ನಾನು 5 ಸಾರಿ ಗೆದ್ದಿದ್ದೀನಿ. ಆದರೆ ತೀರ್ಮಾನ ಅಂತಿಮವಾಗಿ ಹೈಕಮಾಂಡು ಅವ್ರು ತೀರ್ಮಾನ ಮಾಡಬೇಕು. ಹಂಗಂತೇಳಿ ಒತ್ತಡ ಹಾಕಿ ಅಲ್ಲಿ ಹೋಗಿ ನಿಂತ್ಕೊಂಡು ಅವ್ರ ಮನೆ ಬಾಗಿಲು ಸುತ್ತಿ ಇವ್ರ ಮನೆ ಬಾಗಿಲು ಸುತ್ತಿ ನಾನು ಮಾಡಿ ಅಂತ ಕೇಳೋ ಅಂಥ ಪರಿಸ್ಥಿತಿಗೆ ನಾನಂತೂ ಹೋಗಲ್ಲ. ಸರ್, ಈಗ ಸಚಿವ ಸಂಪುಟ ಪುನರ್ರಚನೆ ಆದರೆ ಸರ್, ನಾಯಕತ್ವದ ಗೊಂದಲ ಕೂಡ ಒಂದು ಇರ್ತಕ್ಕಂಥದ್ದು. ನಾಯಕತ್ವ ಬದಲಾವಣೆ ಅಥವಾ ಪವರ್ ಶೇರಿಂಗ್ ಅನ್ನುವಂಥದ್ದು ಕೂಡ ಇದೆ. DK ಶಿವಕುಮಾರ್ ಅವರು ಕೂಡ 2.5 ವರ್ಷದ ಬಳಿಕ CM ಆಗ್ತಾನೆ ಅನ್ನುವಂಥ ಮಾತುಗಳನ್ನ ಹಿಂದೆ ಹೇಳ್ತಿದ್ರು. ಈಗ ಆ ಪರಿಸ್ಥಿತಿ ಇದೆಯಾ ಸರ್? ರಾಹುಲ್ ಗಾಂಧಿ ಅವರು ಭೇಟಿ ಆಗಿಲ್ಲ ಅನ್ನುವಂಥದ್ದು ಒಂದು ಭಾಳ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಸರ್. ಯಾರು ಹೇಳಿದೆ ನಿಮಗೆ? ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಭಾಳ ಪರಸ್ಪರ ಸ್ನೇಹ ವಿಶ್ವಾಸದಲ್ಲೂ ಕೂಡ ಇದ್ದಾರೆ. ಅದರಿಂದ ಏನು ಅಂಥ ನೀವು ಮಾಧ್ಯಮದಲ್ಲಿ ತೋರಿಸೋವಂಥ ಆತಂಕ ಏನು ಆಗಿಲ್ಲ ಅಂತ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಯಾಕಂದ್ರೆ ನಮಗೂ ಗೊತ್ತಾಗೋದು ಆತಂಕ ಇದ್ದಿದ್ರೆ ಅದನ್ನು ಚರ್ಚೆ ನಡೀತಾ ಇರ್ತದೆ. ಎಲ್ರಿಗೂ ಆಕಾಂಕ್ಷಿಗಳು ಇರ್ತಾರಲ್ವ, ಆಸೆ ಅಂತಕ್ಕಂಥದ್ದು. ನನಗೂ ಮಂತ್ರಿ ಆಗಬೇಕು ಅಂತ ಆಸೆ. ಮಂತ್ರಿ ಆಗಿದ್ರೆ ನಾನು ಏನು ಮಾಡಲಿ? ಅವ್ರಿಗೂ ಆಸೆ ಇದೆ. ಮುಖ್ಯಮಂತ್ರಿ ಅವ್ರಿಗೆ ನ್ಯಾಯ ಕೂಡ ಇದೆ. ಅವ್ರು ಕೇಳ್ತಕ್ಕಂಥ ಅವರು ಕೂಡ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಆದರೆ ಅಂತಿಮವಾಗಿ ತೀರ್ಮಾನ ಯಾರ್ದ್ರಿ? ಯಾರೋ ಮನೆ ಯಜಮಾನ್ ಇರಬೇಕಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಸಾಧಕ ಬಾಧಕ ಚರ್ಚೆ ಮಾಡಿ ಹೈಕಮಾಂಡ್ ಅದಕ್ಕೆ ಸೂಕ್ತವಾದಂಥ ನಿರ್ಧಾರ ತಗೊತದೆ. ಅವಧಿಯಲ್ಲಿ ಆಗ್ತಾರಾ ಇಲ್ಲೋ ಅನ್ನೋಂಥ ಪ್ರಶ್ನೆ ಬಂದಿರತಕ್ಕಂಥದ್ದು. 2028ಕ್ಕೆ ಫ್ರೀ ಇದೆ. ಈಗ ಈ ಅವಧಿಯಲ್ಲಿ ಆಗುತ್ತಾರಾ ಇಲ್ಲ ಅನ್ನೋಂಥ ಚರ್ಚೆ ಸರ್. ಅದೇ ರಾಹುಲ್ ಗಾಂಧಿ ಅವ್ರನ್ನ ನೀವು ಹೋಗಿ ಕೇಳಿದ್ರೆ, ಸೋನಿಯಾ ಗಾಂಧಿ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಅವ್ರು ಹೇಳ್ತಾರೆ ಈ ಅವಧಿಯಲ್ಲಿ ಆಯ್ತದೋ ಇಲ್ಲ ಮುಂದಿನ ಅವಧಿಗೆ ಮಾಡ್ತಾರೋ ಅಂತ. ನೀನು ನನ್ನನ್ನು ಕೇಳಿದ್ರೆ ನಾನೇನು ಹೇಳಿ ನೀವು ರಾಹುಲ್ ಗಾಂಧಿ ಅವ್ರು ಕೊಡೋ ಉತ್ತರಕ್ಕೆ ನನ್ನ ಆ ಉತ್ತರ ನೀವು ನನ್ನಿಂದ ಬಯಸಿದ್ರೆ ನಾನೇನು ಹೇಳಿ ನಿಮ್ಮ ಹತ್ರ? ಈ ಪ್ರಶ್ನೆ ಬಂದಿರೋದು ಅದೇ ಸರ್. ರಾಹುಲ್ ಗಾಂಧಿ ಅವ್ರನ್ನ ಮಾತನಾಡಿಸ್ತಾ ಇಲ್ಲ ಕರೆದು. ಯಾಕಂದರೆ 2-3 ದಿನ ವೇಟ್ ಮಾಡಿದ್ರು ಕೂಡ ಸಿಕ್ಕಿಲ್ಲ ಅನ್ನೋಂಥದ್ದು ಸರ್. ಇಲ್ಲ ರಾಹುಲ್ ಗಾಂಧಿ ಅವ್ರಿಗೆ ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ಅವಕಾಶಗಳಿದ್ದಾವೆ. DCM ಅವ್ರನ್ನೇನು ಅವ್ರು ಕಡೆಗಣಿಸೋದು ಇನ್ನೊಂದು ಮತ್ತೊಂದಿಲ್ಲ. ಕೆಲವೊಂದು ಒತ್ತಡಗಳ ಕಾರಣ ಅಂದರೆ ಈ BR ಚುನಾವಣೆ ಒತ್ತಡ ಇರ್ಬೋದು, ಬೇರೆ ಬೇರೆ ಚುನಾವಣೆಗಳ ಒತ್ತಡ ಕಾರಣಗಳಿಂದ ಆಗದೆ ಇರ್ಬೋದು. ಅಷ್ಟು ಬಿಟ್ಟರೆ ಬರ್ತಾರಲ್ಲ ರಾಹುಲ್ ಗಾಂಧಿ ಅವರೇ ನಾಳೆ ಸೆಟ್ಲ್ ಆಗ್ಬಿಡ್ತಾರೆ ಹೋಗಿ ಫಾರಿನಲ್ಲಿ. ಬರ್ತಾರಲ್ಲ ವಾಪಸ್ಸು ಬಂದಾಗ ಮಾತಾಡ್ತಾರೆ. ಅವ್ರು ಬಂದ ಮೇಲೆ ಅಂತಿಮವಾಗಿ ಎಲ್ಲ ಚರ್ಚೆಗಳಾಗ್ತವೆ. ಅದು ಸಾಧಕ ಬಾಧಕ ಹೈಕಮಾಂಡ್ ಚರ್ಚೆ ಮಾಡ್ತದೆ. ಸ್ವಲ್ಪ ವಿಳಂಬ ಆಗ್ಬೋದು, ಆದರೆ ಪಕ್ಕಾ ರಿಸಲ್ಟ್ ಸಿಗುತ್ತೆ ಅನ್ನುವಂಥದ್ದು ಸರ್. ಏನಪ್ಪ ನನಗಂತೂ ಐಡಿಯಾ ಇಲ್ಲ, ನೀವೇ ಹೇಳ್ಬೇಕು. ನಾವು ಬೆಂಬಲಿಗರಿದ್ದೀವಿ ಅಂತ ನಾನು ತೀರ್ಮಾನ ಮಾಡೋಕ್ಕಾಯ್ತದ? ನಾನು ಒಂದು ಕೇಳ್ಬೋದು, ಏನೋ ನಮ್ಮ ನಾಯಕರನ್ನ ಮುಖ್ಯಮಂತ್ರಿ ಮಾಡಿ ಸ್ವಾಮಿ ಅಂತ. ನೀವು ಈ ಅವಧಿಯಲ್ಲೇ ಮಾಡಿ ನಾಳಿಕೆ ಮಾಡಿ ಅಂತ ಕೇಳೋಕ್ಕಾಯ್ತಾ? ನಾವು ಮುಖ್ಯಮಂತ್ರಿ, ನಮ್ಮ ನಾಯಕರು ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ, ದಯಮಾಡಿ ಸಹಾಯ ಮಾಡಿ, ಆಶೀರ್ವಾದ ಮಾಡಿ ಅಂತ ಕೇಳ್ಬೋದು. ನಾಳಿಕೆ ಮಾಡಿಬಿಡ್ರಿ ಅಂತ ಹೇಳೋಕ್ಕಾಯ್ತದ ನಾವು? ಅದೆಲ್ಲ ತೀರ್ಮಾನ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಪ್ರಶ್ನೆ ಇದ್ದಿರೋದು ಒಂದು ಸರಿ ಈಗ ಸಚಿವ ಸಂಪುಟ ಪುನರ್ರಚನೆ ಆಗಿಬಿಟ್ರೆ ಮತ್ತೆ ಅವಕಾಶ ಸಿಗಲ್ಲ ಸದ್ಯದ ಮಟ್ಟಿಗೆ ಅನ್ನೋದು ಸರ್. ನನಗದು ಗೊತ್ತಿಲ್ಲಪ್ಪ ಅದು ಹೆಂಗೆ ಅಂತ. ನೀವು ಹೇಳಿ ಹೆಂಗೆ ಸಿಗಲ್ಲ? 6 ತಿಂಗಳಿಗೊಂದ್ಸರಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ. ಕೋರ್ಟಲ್ಲಿ ಏನಾರು ಆದೇಶ ಆಗಿದೆಯಾ ಪುನರ್ರಚನೆ ಆದಮೇಲೆ ಯಾವುದು ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಬೇಡಿ ಅಂತ? ಅದೆಲ್ಲ ಸುಮ್ಮನೆ ಕಾಲ್ಪನಿಕ. ಆಮೇಲೆ ನಾವು ಅದಕ್ಕೆ ಉತ್ತರ ಕೊಡೋಷ್ಟು ದೊಡ್ಡವನು ಅಲ್ಲ.
ನೀವು ನನ್ನಿಂದ ಈ ಪ್ರಶ್ನೆನ ಈ ಉತ್ತರ ನಿರೀಕ್ಷೆನೂ ಕೂಡ ಮಾಡಬಾರ್ದು. ಆ ಮಟ್ಟಕ್ಕೆ ನಾವಿನ್ನೂ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡ್ತಕ್ಕಂಥ ಮಟ್ಟಕ್ಕೆ ನಾವೇನಿನ್ನೂ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ನಾವಿಲ್ಲ. ನಾವು ನಮ್ಮ ಸರ್ಕಾರದ ಕೆಲಸ ಕಾರ್ಯಗಳನ್ನು ಜನಗಳಿಗೆ ಸಮರ್ಪಕವಾಗಿ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಬಿಹಾರ ಚುನಾವಣೆಯಲ್ಲಿ ಸೋತ ಬಳಿಕ ರಾಜ್ಯ ಕರ್ನಾಟಕವನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಯಾಕಂದರೆ ಸರ್ಕಾರ ಕೂಡ ಉಳಿಬೇಕಾಗಿರ್ತಕ್ಕಂಥದ್ದು ಭಾಳ ಪ್ರಮುಖ ಆಗಿರ್ತಕ್ಕಂಥ ನೀವು ಕೂಡ ಹೇಳ್ತಾ ಇದ್ರಿ ಸುಭದ್ರವಾಗಿ ಸರ್ಕಾರ ನಡಿಬೇಕು ಅನ್ನುವಂಥ ಮಾತನ್ನು. ನೋಡಿ, ನಮ್ಮ ಕರ್ನಾಟಕದ ರಾಜ್ಯದ ಚುನಾವಣೆ ಬರೋದಕ್ಕಿಂತ ಮುಂಚೆ, ಸಾರ್ವತ್ರಿಕ ಚುನಾವಣೆ ಬರೋದಕ್ಕಿಂತ ಮುಂಚೆ ಉತ್ತರ ಪ್ರದೇಶದ ರಿಸಲ್ಟ್ ಕೂಡ ಇದೇ ರೀತಿ ಬಂದಿತ್ತು. ಒಂದು 4-5 ತಿಂಗಳು ಮುಂಚೆ ಅದೇ ರೀತಿ ಬಂದಿತ್ತು. ಜನ ಬದಲಾವಣೆ ಮಾಡಿ BJPನ ಅಲ್ಲಿ ಗೆಲ್ಸಿದ್ರು ಉತ್ತರ ಪ್ರದೇಶದಲ್ಲಿ, ಇಲ್ಲಿ ಸೋಲಿಸಿ ನಮಗೆ 138 ಜನ ಗೆಲ್ಸ್ಬಿಟ್ರಪ್ಪ. ಅಂದರೆ ನೋಡಿ, ಅಲ್ಲಿ ಭಾರತೀಯ ಜನತಾ ಪಕ್ಷ ಗೆದ್ದಿರ್ತಕ್ಕಂಥದ್ದು ಒಂದು, ಅವರು ಪ್ರತಿ ಅಕೌಂಟ್ಗೆ 1.5 ಕೋಟಿ ಹೆಣ್ಮಕ್ಳಿಗೆ 10,000 ಹಾಕಿದ್ರೆ ಯಾರೇ ಓಟ್ ಹಾಕಲ್ಲ ಹೇಳಿ? ನೀವು ಹಾಕಲ್ವೇನ್ರಿ? ನಾನು ಹಾಕಲ್ವೇನ್ರಿ? ಮೊದಲೇ ಬಿಹಾರದಲ್ಲಿ ಸ್ವಲ್ಪ ಬಡವರ ಸಂಖ್ಯೆ ಜಾಸ್ತಿ ಇದೆ. ನೀವು 10,000 ಏಕ್ದಮ್ ಹಾಕ್ಬಿಟ್ರೆ ಹೆಣ್ಮಕ್ಳ ಖಾತೆಗೆ ಎಲೆಕ್ಷನ್ ಕಮಿಷನ್ ನಿದ್ದೆ ಮಾಡ್ತದೇನ್ರಿ? ಭ್ರಷ್ಟಾಚಾರ ಕೇಳಿ ಒಂದು ನಿಮಿಷ. ಭ್ರಷ್ಟಾಚಾರ ಆಗಿದೆ ಅಂತದೇ ನನ್ನ ನೇರವಾದಂಥ ಆರೋಪ. ಈಗ ನೀವು ನಿಮ್ಮ 5 ವರ್ಷಗಳ ಸಾಧನೆ ಮೇಲೆ ಮತವನ್ನು ಕೇಳಬೇಕೇ ವಿನ ಏಕ್ದಮ್ 10,000 ಅಕೌಂಟ್ಗೆ ಹಾಕ್ಬಿಟ್ಟು ಓಟ್ ಹಾಕಿ ಅಂತಂದರೆ ಪಾಪ ಅವ್ರ ಅಮಾಯಕರು ಏನು ಮಾಡ್ತಾರೆ? ಸುಮ್ಮನೆ ನಿಮ್ಮ ಬೆದ್ದು ನೀವೇ ತಟ್ಕೊಳ್ಳೋದು ಬೇಡ. ಓಹೋ, ನಮ್ಮ ಜನಪ್ರಿಯತೆಯಿಂದ ಗೆದ್ದುಬಿಟ್ಟಿದ್ದೀವಿ ಅಂತ ನೀವೇನೂ ಮಾಡದೆ ಬರೀ ನಿಮ್ಮ ಸಾಧನೆ ಮೇಲೆ ಓಟ್ ಕೇಳಿದರೆ ಆವಾಗ ನಾವು ಒಪ್ಕೊಂಡು ತಲೆ ಬಾಗ್ತಿದ್ದೋ, ಈ ತೀರ್ಪಿಗೆ ತಲೆ ಬಾಗ್ತಿದ್ದೋ. 10,000 ನೀವು 1.5 ಕೋಟಿ ಹೆಣ್ಮಕ್ಳು ಅಕೌಂಟ್ಗೆ ಹಾಕ್ಬಿಟ್ರೆ ಅವ್ರ ಕುಟುಂಬದವರೆಲ್ಲ ಯಾರು ಓಟ್ ಹಾಕ್ತಾರೆ 10,000 ಇಸ್ಕೊಂಡ್ಮೇಲೆ? ಸರ್, ಇನ್ನೊಂದು ಬಹಳ ಪ್ರಮುಖವಾಗಿ ಸರ್, ರಾಜಣ್ಣ ಅವರು ಒಂದು ಮಾತನ್ನು ಹೇಳ್ತಿದ್ರು. DCM DK ಶಿವಕುಮಾರ್ ಅವ್ರ ಕೈಯಲ್ಲಿ ಮುಂದೆ ಅಧಿಕಾರ ಕೊಟ್ಬಿಟ್ರೆ ಎಲ್ಲ ಕಾಂಗ್ರೆಸ್ ಕಚೇರಿಗಳಿಗೆ ಬೀಗ ಹಾಕುವಂಥ ಪರಿಸ್ಥಿತಿ ಬರುತ್ತೆ ಅನ್ನೋಂಥದ್ದು. ನೀವು ಹಿಂದೆ ಒಂದು ಆರೋಪವನ್ನು ಮಾಡಿದ್ರು, ಅವ್ರು ಆಲ್ರೆಡಿ ಒಂದು ಕಾಲ BJPಗೆ ಓಟ್ ಬಿಟ್ಟಿದ್ದಾರೆ ಅನ್ನೋಂಥದ್ದು. ಈಗ ಮತ್ತೆ ಅವರು ಸಚಿವನಾಗೋ ಪ್ರಯತ್ನ ನಡೆಸ್ತಾ ಇದ್ದಾರೆ. ಹೇಗೆ ಸರ್ ಇದು ಅಂತ? ಅದು ಗೊತ್ತಿಲ್ಲ ನನಗೆ. ಅವರೇನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಾನು ಕಾಂಗ್ರೆಸ್ ಬಿಟ್ಟಾಗ ಕಾಂಗ್ರೆಸ್ ಆವಾಗ ವೈಟ್ ವಾಶ್ ಆಗೋಯ್ತು, ಯಾರೋ ಪರಮೇಶ್ವರ್ ಅವ್ರ ಸಮೇತ ನಾನು ಸೋಲ್ಸ್ಬಿಟ್ಟೆ, ನಾನು JDSಗೆ ಹೋಗ್ಬಿಟ್ಟೆ, ಆವಾಗ ಎಲ್ಲ ವೈಟ್ ವಾಶ್ ಆಗೋಯ್ತು, ಈಗಲೂ ಹಂಗೆ ಮಾಡಿಬಿಡ್ತೀನಿ ಅಂತ ಹೇಳ್ತಾವ್ರೆ. ನನಗೆ ಗೊತ್ತಿಲ್ಲ, ಅವ್ರಿಗೆ ಶಕ್ತಿ ಇರ್ಬೋದೇನೋ. ತುಮಕೂರಿನಲ್ಲಿ ಅವರು ಕಾಂಗ್ರೆಸ್ ಪಕ್ಷನ ವೈಟ್ ವಾಶ್ ಮಾಡೋ ಶಕ್ತಿ ಅದು ಸಿದ್ದರಾಮಯ್ಯನವ್ರಿಗಿನ ಒಂದು ಶಕ್ತಿ ಮೇಲೆ ಅಂತ ಅನ್ನಿಸ್ತದೆ. ಸಿದ್ದರಾಮಯ್ಯನವ್ರು DK ಶಿವಕುಮಾರ್ಗಿನ್ನ ಒಂದು ಶಕ್ತಿ ಮೇಲೆ ಅಂತ. ಬೀಗ ಹಾಕ್ಬಿಡ್ತಾರೆ ಅಂದರೆ ಇವರೇ ಬೀಗ ಹಾಕ್ತಾರಂತ, ಕಾರ್ಯಕರ್ತರು ಬೀಗ ಹಾಕ್ತಾರಂತ. DCM ಮುಖ್ಯಮಂತ್ರಿ ಆದರೆ ಎಲ್ಲ ಇದರಲ್ಲೂ ರಾಮನಗರದಲ್ಲಿ ಅವರೇ ಆಗ್ತಾರಂತ ಬಂದೆ. ಸುಮ್ಮನೆ ಇಂಥ ರಾಜಣ್ಣ ಅವರು ಹಿರಿಯ ಸಚಿವರಿದ್ದಾರೆ, ಇಂಥ ಬಾಲಿಶ ಹೇಳಿಕೆಗಳನ್ನು ರಾಜಣ್ಣ ಅವ್ರು ಕೊಡಬಾರ್ದು. ಅವರು ಮೊನ್ನೆ ಅವರ ಹೇಳಿಕೆಗಳನ್ನೆಲ್ಲ ನೋಡ್ತಾ ಇದ್ದೀವಿ. ಅವ್ರ ಮಾತುಗಳು ಬೇರೆಯವರಿಗೆ ಮಾದರಿಯಾಗಿರಬೇಕು, ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ಮಾದರಿಯಾಗಿರಬೇಕು. ಅವರೆಲ್ಲ ಸೀನಿಯರ್ ಮಿನಿಸ್ಟರ್ಸ್ ಅವರು. ಈ ಥರ ಬಾಲಿಶ ಹೇಳಿಕೆಗಳನ್ನ ಕೊಡೋದ್ರ ಮುಖಾಂತರ ಅವ್ರ ವರ್ಚಸ್ನ ಅವರೇ ಕಡಿಮೆ ಮಾಡ್ಕೊತಾರೆ. ದಯಮಾಡಿ ರಾಜಣ್ಣ ಅವರಲ್ಲಿ ಮನವಿ ಮಾಡ್ತೀನಿ, ಇನ್ಮೇಲಾದರೂ ಮುಂದಿನ ದಿವಸದಲ್ಲಿ ಬಾಲಿಶ ವರ್ತನೆಗಳನ್ನ ಬಿಟ್ಟು ನೀವು ನಿಮ್ಮ ಹಳೆ ರಾಜಣ್ಣ ಅವ್ರು ಆಗಿ. ವೈಟ್ ವಾಶ್ ಮಾಡೋದು ಅದು ನಿಮ್ಮ ಶಕ್ತಿ. ಅದೇನು ಕಾಂಗ್ರೆಸ್ನ ವೈಟ್ ವಾಶ್ ಮಾಡಿಬಿಡ್ತೀವಿ ಅಂತೇನೋ ಹೇಳೋರು. ನಾನು ಬಿಟ್ಟರೆ ಕಾಂಗ್ರೆಸ್ ವೈಟ್ ವಾಶ್ ಅದೆಲ್ಲ ಅವ್ರ ಶಕ್ತಿ. ಅದು ನಮಗಂತೂ ಅದ್ರ ಬಗ್ಗೆ, ಅವ್ರ ಶಕ್ತಿ ಬಗ್ಗೆ ನಮ್ಗೆ ಅರಿವಿಲ್ಲ. ಅದರಿಂದ ದಯಮಾಡಿ ರಾಜಣ್ಣ ಅವರು ಕೂಡ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪಕ್ಷಕ್ಕೆ ಹಾನಿ ಆಗದೇ ಇರತಕ್ಕಂಥ ರೀತಿಯಲ್ಲಿ ಮಾತಾಡಬೇಕು ಅಂತ ಮನವಿ ಮಾಡ್ತೀನಿ. ಇನ್ನೂ ಸರ್, ಭಾಳ ಪ್ರಮುಖವಾಗಿ BJP ಅಶೋಕ್ ಅವರು ಸೇರಿದಂತೆ ಎಲ್ಲರೂ ಟೀಕೆ ಮಾಡ್ತಾ ಇದ್ದಾರೆ. ಸರ್ಕಾರ ನಿಷ್ಕ್ರಿಯವಾಗಿಬಿಟ್ಟಿದೆ, ಅಧಿಕಾರಕ್ಕಾಗಿ ಕೆತ್ತಾಟ ನಡೆಸಿದ್ದಾರೆ, ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋದು ಆರೋಪ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಅವರ ಆರೋಪ ಇರಲಿ, ನಿಮ್ಮ ಅಭಿಪ್ರಾಯ ಏನು ಮಾಧ್ಯಮದವ್ರದ್ದು? ಅಭಿವೃದ್ಧಿ ಆಯ್ತಾ ಇಲ್ವಾ? ನಿಮ್ಮ ಅಭಿಪ್ರಾಯ ಹೇಳ್ಬೇಕಲ್ಲ. ವಿರೋಧ ಪಕ್ಷದವ್ರು ಇನ್ನೇನು ಹೇಳ್ತಾರೆ? ಓಹೋ, ಭಾಳ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಸಿದ್ದರಾಮಯ್ಯನವರು, ಭಾಳ ಚೆನ್ನಾಗಿ ಸರ್ಕಾರ ನಡೀತದ ಅಂತಾರೆ. ಒಬ್ಬ ವಿರೋಧ ಪಕ್ಷದ ನಾಯಕ ಆಗಿ ಇದು ಕಟ್ ಆ್ಯಂಡ್ ಪೇಸ್ಟ್ ಸ್ಟೇಟ್ಮೆಂಟ್ಗಳಿವೆಲ್ಲ. ಇವರು ಅದನ್ನ ಹೇಳಲೇಬೇಕಿಲ್ಲದ್ರೆ ಅವ್ರ ಹೈಕಮಾಂಡ್ ಬೈಯಲ್ವಾ? ಅವ್ರ ಹೈಕಮಾಂಡ್ಗೆ ಮನವೊಲಿಸ್ಲಿಕ್ಕೋಸ್ಕರ ಈ ಸ್ಟೇಟ್ಮೆಂಟ್ ಕೊಡ್ತಾರೆ. ಎಲ್ಲಿ ಕೆಲಸಗಳಾಯ್ತಲ್ಲ? ನಮ್ಮ ಕ್ಷೇತ್ರದಲ್ಲಂತೂ ಕೆಲಸ ಆಯ್ತದಪ್ಪ, ಎಲ್ಲ ರಂಗದಲ್ಲೂ ಕೂಡ ಕೆಲಸ ಮಾಡ್ತಾಯಿದ್ದೀವಪ್ಪ. ನನಗಂತೂ ಗೊತ್ತಿಲ್ಲ ಕೆಲಸ ಎಲ್ಲ ಆಯ್ತಾ ಇಲ್ಲ ಅಂತ. ಗ್ಯಾರಂಟಿಗಳ ಮಧ್ಯೆ ಯಶಸ್ವಿ ಕೆಲಸಗಳನ್ನೂ ಕೂಡ ನಾವು ಮಾಡ್ತಾಯಿದ್ದೇವೆ. ಅದನ್ನು ಅಶೋಕ್ ಅವ್ರು ಹೇಳ್ಬೇಕು. ಪಾಪ ವಿರೋಧ ಪಕ್ಷದ ನಾಯಕರಾಗಿ ಇನ್ನೇನೋ ಸಿದ್ದರಾಮಯ್ಯನವ್ರು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳೋಕ್ಕಾಯ್ತದ? ಅವ್ರು ಒಬ್ಬ ವಿರೋಧ ಪಕ್ಷದ ಲೀಡ್ರಾಗಿ ಏನು ಮಾಡಿದ್ರು ಬೇಕಾದ್ರೆ ಫೋನ್ ಮಾಡಿ ಹೇಳ್ತಾರೆ, ಆಮೇಲೆ ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ಸರ್ ನೀವು ಅಂತ. ಮುಂದೆ ಹೇಳ್ಬೇಕಾದ್ರೆ ಮಾಧ್ಯಮದವ್ರ ಮುಂದೆ ಇಲ್ಲ ರೀ ನಿಷ್ಕ್ರಿಯ ಆಗಿದೆ ಅಂತಾರೆ. ನಮ್ಮ ಖರ್ಗೆ ಸಾಹೇಬ್ರು ಒಂದು ಸರಿ ಹಿಂದೆ JH ಪಟೇಲ್ರಿದ್ದಾಗ ಗಲಾಟೆ ಮಾಡ್ತಿದ್ರು, ಅವ್ರು ವಿರೋಧ ಪಕ್ಷದ ನಾಯಕರಾಗಿದ್ದು. ಕರೆಂಟ್ ಇಲ್ಲ ವಿದ್ಯುತ್ ಶಕ್ತಿ ಸಮಸ್ಯೆ ಜಾಸ್ತಿ ಆಗ್ಬಿಡೋದೆ ಅಂತ. ಆವಾಗ ನಮ್ಮ JH ಪಟೇಲ್ ಹೇಳಿದ್ರು, ಖರ್ಗೆ ಸಾಹೇಬ್ರೆ ನೀವು ಹೋಗಿ ಕಂಬಿ ಇದತ್ಬಿಟ್ಟು ಕಂಬ ಹತ್ಬಿಟ್ಟು ಕೈ ಹಿಡ್ಕೊಂಡು ನೋಡಿ ವೈರ್ನ, ಕರೆಂಟ್ ಐತೆ ಇಲ್ವೋ ಅಂತ ಗೊತ್ತಾಯ್ತದೆ ಅಂತ. ಹಂಗೆ ನಮ್ಮ ಅಶೋಕ್ ಸಾಹೇಬರು ಹೋಗಿ ಕಂಬ ಹತ್ತು ನೋಡಲಿ ಕರೆಂಟ್ ಸರಿಯಾಗಿ ಹರಿತದೋ ಇಲ್ವೋ ಅಂತ.
ಹಂಗೆ ಅವ್ರು ವಿರೋಧ ಪಕ್ಷದ ಲೀಡರ್ ಆಗಿ ಅದನ್ನು ಹೇಳಲೇಬೇಕು. ಅದು ಸ್ಟೇಟ್ಮೆಂಟ್ ಹೇಳ್ಕೊಟ್ಟಿರ್ತಾರೆ ಹಿಂದ್ಗಡೆ, ಹಿಂಗೆ ಹೇಳ್ಬೇಕ್ರಿ ನೀವು ವಿರೋಧ ಪಕ್ಷದ ಲೀಡರ್ ಅಲ್ವೇನ್ರಿ ಅಂತ. ಅವ್ರ ಮೇಲ್ಗಡೆ ಇರೋ ಹೈಕಮಾಂಡ್ ಕೂಡ ಹೇಳಿರ್ತದೆ, ಅದನ್ನು ಹೇಳ್ತಾರೆ. ಅಷ್ಟು ಬಿಟ್ಟರೆ ಬೇರೆಯವ್ರು ಹೇಳ್ಬೇಕು ಅದನ್ನು, ಮಧ್ಯದಲ್ಲಿರ್ತಕ್ಕಂಥವ್ರು. ಅವರ ಸ್ಥಾನಗಳು ಗಟ್ಟಿದಾವ ಅಂತ ನಿಮ್ಗೆ ಅನಿಸುತ್ತಾ ಅಂತ ಸರ್, ವಿರೋಧ ಪಕ್ಷದ ನಾಯಕರದು BJP ಅಧ್ಯಕ್ಷರದ್ದು ಅಂತ? ಅವ್ರು ಅದು ಗಟ್ಟಿ ಮಾಡ್ಕೊಳ್ಳೋಕ್ಕೆ ಇವೆಲ್ಲ ಸ್ಟೇಟ್ಮೆಂಟ್ ಹೇಳೋದವರು. ಅವರ ಸ್ಥಾನ ಗಟ್ಟಿ ಮಾಡ್ಕೊಳ್ಳೋಕ್ಕೆ ಈ ಸ್ಟೇಟ್ಮೆಂಟ್, ಬರೋಲ್ಲ ಕಡೆ ಇವನು ನಮ್ಮ ವಿರೋಧ ಪಕ್ಷದ ನಾಯಕ ಭಾರಿ ಜೋರಾಗಿ ಗುಡುಕ್ತಾ ಅನ್ಕೊಂಡ್ರಿ ಅಲ್ಲಿ ಅಂತ ಹೇಳ್ಕೊಳ್ಳೋಕ್ಕೆ ಈ ಸ್ಟೇಟ್ಮೆಂಟ್ಗಳಷ್ಟೇ. ಒಟ್ಟಾರೆಯಾಗಿ ಸರ್ ಅಧಿವೇಶನ ಬರ್ತಾ ಇದೆ, ಸರ್ಕಾರ ಒಟ್ಟಾರೆಯಾಗಿ BJPಯನ್ನು ಎದುರಿಸುತ್ತೆ ಸರ್ ಬೆಳಗಾವಿ ಅಧಿವೇಶನದಲ್ಲಿ. ನೋಡ್ರಿ, ಬರೀ ಈಗ ಎದುರಿಸೋದಲ್ಲ ರೀ, ಚುನಾವಣೆಯಲ್ಲೂ ಎದುರಿಸ್ತೀವಿ ರೀ, ನೆಕ್ಸ್ಟ್ ಚುನಾವಣೆಯಲ್ಲೂ ಗೆದ್ದು ಬರ್ತೀವಿ ರೀ. ಅದು ಇಬ್ಬರು ನಾಯಕತ್ವ, ಸಾಮೂಹಿಕ ನಾಯಕತ್ವ ನಮ್ಮಲ್ಲಿ, ಹೈಕಮಾಂಡ್ ನಾಯಕತ್ವ ನಮ್ಮಲ್ಲಿ. ಅವ್ರ ನಾಯಕತ್ವ ಇವ್ರ ನಾಯಕತ್ವ ಅಲ್ಲ. ನೋಡ್ರಿ, ಸಿದ್ದರಾಮಣ್ಣ ಮತ್ತು DK ಶಿವಕುಮಾರ್ ಅವ್ರು ಎರಡು ಕಣ್ಣಿದ್ದಂಗೆ ರೀ. ಯಾವ ಕಣ್ಣು ನೋವಾದ್ರೂ ನಮ್ಮ ಪಕ್ಷಕ್ಕೆ ಹಾನಿ ರೀ. ಎರಡೂ ಕಣ್ಣುಗಳು ಚೆನ್ನಾಗಿದ್ರೇ ನಮ್ಮ ಪಕ್ಷಕ್ಕೆ ಅನುಕೂಲ ಆಗೋದು. ಅದನ್ನು ಹೈಕಮಾಂಡು ಅದನ್ನು ಯಾವ ರೀತಿ ಸಂಭಾಳಿಸ್ಬೇಕೋ ಅದನ್ನು ಮಾಡ್ತಾರೆ. ಅದನ್ನು ನಾವೆಲ್ಲ ಚಿಕ್ಕವರು ಅವ್ರ ಮುಂದೆ, ನಾವು ಅದನ್ನೆಲ್ಲ ಹೇಳ್ತಕ್ಕಂಥದ್ದು ಸೂಕ್ತ ಅಲ್ಲ. ಇದಿಷ್ಟು ಮಾಗಡಿ ಬಾಲಕೃಷ್ಣ ಅವರ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂತಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.